ಕ್ವಶನ್ ಕೇಳಿ ಅಣ್ಣ. ಬ್ರೋ ಇವಾಗ 1 ಇಯರ್ ಹಿಂದೆ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಹ್ಯಾಂಗ್ ಓವರೇ ನನಗೆ ಇನ್ನೂ ಇಳ್ದಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಸುದೀಪ್ ಅವರು ಇನ್ನೊಂದು ಎಂಟ್ರಿ ಕೊಟ್ಟವ್ರೆ, ನೆಕ್ಸ್ಟ್ ಲೆವೆಲ್ಲು ಬ್ರೋ. ಎಂತಕ್ಕಾರೆ ಈ ಸಿನಿಮಾ ಮೇಯ್ನ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಇದರಲ್ಲಿ ಹೀರೋಯಿನ್ ಇಲ್ಲ. ಲಾಸ್ಟ್ ಮ್ಯಾಕ್ಸಲ್ಲೂ ಹೀರೋಯಿನ್ ಇಲ್ದೇ ಇಟ್ಕೊಟ್ರು. ಸುದೀಪ್ ಅವರು ಇದರಲ್ಲೂ ಹೀರೋಯಿನ್ ಇಲ್ಲದೆ ಇಟ್ಕೊಟ್ಟವ್ರೆ, ಅದು ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಸುದೀಪ್ ಅವ್ರ ಬಿಜಿ ಶೆಡ್ಯೂಲ್ ನೋಡಿದ್ರೆ ಬಿಗ್ ಬಾಸು, CCL ಒಂದು ವರ್ಷದಲ್ಲಿ 3 ಮಾಡಿ ಫ್ಯಾನ್ಸ್ಗೋಸ್ಕರ ಒಂದು ಒಳ್ಳೆ ಸಿನಿಮಾನೂ ತರ್ತಾರೆ ಅಂದರೆ ಆ ಅಪ್ಪಂಗೆ ಒಂದು ಆರ್ಟ್ಸ್ ಆಫ್ ಹೇಳಲೇಬೇಕು. ಇವಾಗ ಸುದೀಪ್ ಅವ್ರದ್ದು ಕ್ರೇಜ್ ಏನು ಅಂದರೆ ನೆಕ್ಸ್ಟ್ ಲೆವೆಲ್ ಬ್ರೋ. 1 ನೈಟ್ ಸ್ಟೋರಿಲಿ ನಿಮ್ಮ ಕೈದಿ ಅಂತ 1 ಸ್ಟೋರಿ ಬಂದಿತ್ತು, ಸುದೀಪ್ ಅವ್ರು 2 ಮಾಡಿದ್ದಾರೆ, 2 ಬ್ಲಾಕ್ ಬಸ್ಟರ್ ಕೊಡ್ತವ್ರೆ. ಕ್ರಿಸ್ಮಸ್ಸು ಟ್ರೀಟ್ ಕೊಡ್ತಾ ಇರೋದೇ ಕಿಚ್ಚ ಸುದೀಪ್ ಅವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳಿಗೆ ಫುಲ್ಫಿಲ್ ಮಾಡಿದ್ದಾರೆ ಅನ್ಸುತ್ತೆ. ಸಖತ್ ಬ್ರೋ. ಏನೇನು ಮಾಡಬೇಕು, ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ, ಅದನ್ನು 1 ಮ್ಯಾನ್ ಶೋ ಹೆಂಗೆ ಕೊಡಬೇಕು ಅಂತ ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ಡೈರೆಕ್ಟ್ರು ಬಂದು ತಮಿಳವರು, ಅವ್ರು ಕನ್ನಡನೇ ಬರ್ತಿರ್ಲಿಲ್ಲ, ಇವಾಗ ಕನ್ನಡದಲ್ಲಿ ಮಾತಾಡ್ತಾರೆ. ಅದನ್ನು ನೋಡ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಮೀಸೆ ತಿರುತ್ತಾರೆ. ಅದೆಲ್ಲ ನೋಡಿದ್ರೆ ನಮ್ಗೆ ಖುಷಿ ಅಲ್ವಾ ಬರೋ ಕನ್ನಡಿಗರಾಗಿ. ಅದಕ್ಕೆ ಕಾಯ್ತಾ ಇದ್ದೀವಿ. ಇದು ತಮಿಳ್ ಸಿನಿಮಾ ಥರ ನಿಮಗೆ ಕಾಣಿಸೋದೇ ಇಲ್ಲ, ಅಚ್ಚ ಕನ್ನಡ ಸಿನಿಮಾ, ಕಿಚ್ಚ ಸುದೀಪ್ ಅವ್ರ ಸಿನಿಮಾ. ಕಾನ್ಸೆಪ್ಟ್ 1 ಲೈನ್ ಸ್ಟೋರಿ ಅಂತ ಒಂದೇ ಲೈನಲ್ಲಿ ಇರೋದಲ್ಲ, ಸ್ಟೋರಿ ಮುಖ್ಯನೇ ಏನಾಗುತ್ತೆ. ಬ್ರೋ ಇನ್ನೊಂದು ನಿಮಗೆ 1 ನೈಟ್ ಸ್ಟೋರಿ ತೆಗಿಯೋಕೆ ಹೋದರೆ ಒಂದೇ ಕಾಸ್ಟ್ಯೂಮಲ್ಲಿ ಇರ್ತಾರೆ ಹೀರೋ, ಬೇರೆ ಸಿನಿಮಾಲ ನಿಮಗೆ ಬೋರ್ ಆಗಿಬಿಡುತ್ತೆ. ಸುದೀಪ್ ಅವ್ರ ಆ್ಯಕ್ಟಿಂಗ್ ಐತಲ್ಲ, ಅವ್ರು ಈಗದಲ್ಲೇ ಇಲ್ದಿರೋ ನೊಣದ ಜೊತೆ ಫೈಟ್ ಮಾಡಿದವರು, ಇನ್ನು 1 ನೈಟ್ ಸ್ಟೋರಿಲಿ ತಿನ್ಕೊಂಬಿಟ್ಟವ್ರು ಬ್ರೋ. ಎಲ್ಲ ಬಂದು ಮಾರ್ಕ್ಸ್ ಸಿನಿಮಾ ನೋಡಿ ಸೂಪರ್ ಆಗಿದೆ. ಅವರ ಸ್ಟೈಲ್ ಆಗಿರ್ಬೋದು, BGM ಆಗಿರ್ಬೋದು ಬ್ರೋ. ಅಜಿನೀಶ್ ಅವ್ರು ಸಕ್ಕದಾಗಿ ಹೊಡೆದಿದ್ದಾರೆ. ದಾದಾ ಯಾರು ಗೊತ್ತಾ ಅಂದಾಗಲೇ ಕಳೆದೋಗ್ಬಿಟ್ಟೆ. ಅಯ್ಯೋ ಫ್ಯಾನ್ಸ್ಗಂತೂ ಟ್ರೀಟು ಬ್ರೋ. ನಾನೊಬ್ಬ ಯಶಾಭಿಮಾನಿ, ನನಗೆ ಎಷ್ಟು ಇಷ್ಟ ಆಗ್ತೈತೆ ಅಂದರೆ ಡಯಟ್ ಫ್ಯಾನ್ಸ್ಗೆ ಹೆಂಗೆ ಇಷ್ಟ ಆಗ್ಬೇಡ. ಸಕ್ಕದಾಗಿದೆ ಸಿನಿಮಾ, ಎಲ್ಲ ಬಂದು ನೋಡಿ. ಕ್ಲೈಮ್ಯಾಕ್ಸಲ್ಲಿ ಹೇಗೆ ಅನ್ನಿಸ್ತು ಮಕ್ಕಳನ್ನೆಲ್ಲ ಇದು ಮಾಡೋದೆಲ್ಲ ಹೇಗೆ ಅನ್ನಿಸ್ತು ಬ್ರೋ? ಹಾರ್ಡ್ ವರ್ಕ್, ಆ ವಯಸ್ಸಲ್ಲಿ ಆ ಡೆಡಿಕೇಶನ್ಗೆ ಆರ್ಟ್ಸ್ ಆಫ್ ಹೇಳಲೇಬೇಕು. ಆ ವಯಸ್ಸಲ್ಲಿ ಆ ನೀರಲ್ಲಿ 3 ಜನ ಮಕ್ಕಳನ್ನ ಹಾಕ್ಕೊಂಡು ಬರ್ತಾರೆ. ಅದನ್ನೆಲ್ಲ ನೋಡಿದ್ರೆ ಈ ಅಪ್ಪ ಎಲ್ಲೋ ಇರಬೇಕಾಗಿತ್ತು, ನೆಕ್ಸ್ಟ್ ಲೆವೆಲ್ಲು. ಇವಾಗ ಇದು ಮಾಡ್ತಿರೋ ಕಾನ್ಸೆಪ್ಟ್ ಚೆನ್ನಾಗೈತೆ ಅಣ್ಣ, ನೀವು ಬಿಗ್ ಬಾಸ್ ಮಾಡಿ, CCL ಮಾಡಿ, ಈ ಥರ ಡಿಸೆಂಬರ್ ನಮಗೊಂದು ಸಿನಿಮಾ ಕೊಟ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.